ಚೆನ್ನಾಗಿರಲಿ ಅಂತ ನಾವು ಬಯಸ್ತೀವಿ. ಅವ್ರು ಹೇಳಲ್ರಿ, ನೀವು ನಾನು ಆರೋಗ್ಯ ಇಲ್ಲ ಅಂದ್ರೆ ನಿಮಗೆ ತಲೆ ಕೆಟ್ಟಿದ ಅಂತಾರೆ ನಮಗೆ. ಅವರೇ ಹೇಳಿಲ್ವೇನಪ್ಪ ಪ್ರೆಸ್ಸಲ್ಲಿ, ನಾನು ಚೆನ್ನಾಗಿದ್ದೀನಿ, ಯಾರಿಗೂ ಆತಂಕ ಬೇಡ, ನಾನು ಯಾರಿಗೆ ಎಲ್ಲಿ ಹೇಳಿದ್ದೀನಿ, ನಾನು ಎಲ್ಲ ಇದ್ದೀನಿ ಅಂತ. ಸೊ ಎಷ್ಟು ಸಲ ಮೆಟ್ರೋ ಉದ್ಘಾಟನೆಗೆ ಬರ್ಲಿವೇನ್ರಿ? ನಾವು ಯಾಕೆ ಮಾಡೋಣ? ಅವಶ್ಯಕತೆ ಇಲ್ಲ, ಏನೂ ಆಗಲ್ಲ ಅಂತ ಗೊತ್ತಿದೆ ನನಗೆ, ಅದಕ್ಕೆ ಮಾಡಲ್ಲ. ಅಲ್ಲ ರೀ, ಎ ಖಾತೆ ಬಿ ಖಾತೆ, ಕೆಲವು ರಾಷ್ಟ್ರದಲ್ಲಿ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಇದೆ, ಎನ್ಒಸಿದು ಇವೆಲ್ಲ ನಾವು ಮಾಡಿದೆಲ್ಲ. ಮೊನ್ನೆ ಈಗ BPL ಕಾರ್ಡ್ದೆಲ್ಲ ಇಶ್ಯೂ ಮಾಡಿಕೊಟ್ಟಾರೆ, GST ರೆಡಿ ಹೇಳ್ತೀನಿ, ಇದು ಇವತ್ತಲ್ಲೆಲ್ಲ ಪ್ರಾಬ್ಲಮ್. ಸೊ ಎ ಖಾತೆ ಬಿ ಖಾತೆ ಸದ್ಯಕ್ಕೆ ಸೆಟ್ರೇಟ್ ಮಾಡೋದಕ್ಕೆ ಒನ್ ಬೈ ಒನ್ ಮಾಡ್ಕೋತಾ ಇದ್ದೀವಿ. ರವಿನಲ್ಲಿ ಅರ್ಬನ್ನಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಇರೋ ಸಮಸ್ಯೆನ ಒಂದಾಗಿ ಬಗೆಹರಿಸ್ತಾ ಇದ್ದೀವಿ. ಅದೇನು ನಿಗದಿ ಆಗುತ್ತೆ, ಆ ಸಂಬಂಧಪಟ್ಟಂಥ ಇಲಾಖೆ ಸಂಬಂಧಪಟ್ಟಂಥ ಮಂತ್ರಿಗಳು ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ, ಜಾಸ್ತಿ ಕಡಿಮೆ ಮಾಡೋದು. ಸೊ ಅವತ್ತಿನ ಏರಿಯಾ ಲೆಕ್ಕಾಚಾರ ಮಾಡೋದು ಸರ್ಕಾರಕ್ಕೆ ಹೋಗುತ್ತೆ, ಇಂಡೈರೆಕ್ಟಾಗಿ ಕೇಂದ್ರ ಸರ್ಕಾರಕ್ಕೆ ಒಂದಷ್ಟು ಟ್ಯಾಕ್ಸ್ ಹೋಗುತ್ತೆ, ನಮಗೊಂದಷ್ಟು ಬರೋದು ಅಭಿವೃದ್ಧಿಗೆ ಬರುತ್ತೆ. ಕೆಲವು ಟ್ಯಾಕ್ಸ್ಗಳು ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ, ಕೆಲವು ಟ್ಯಾಕ್ಸ್ಗಳು ನಮಗೆ ಬರುತ್ತೆ. ಅದೆಷ್ಟು ಏನು ಅಂತ ಈಗ ನೋಡಿದೆ ಟಿ ವಿಲಿ ನೋಡಿದೆ. ಅದು ಯಾರು ನಮ್ಮ ವೈಯಕ್ತಿಕವಾಗಿ ನಮ್ಮ ಜೋಬಿ ಅಂತ ತಗೊಳ್ಳಲ್ಲ. ಕುಮಾರಸ್ವಾಮಿಯವ್ರ ಬಗ್ಗೆ ಅವರು ಸಹ 1 ವರ್ಷಕ್ಕೆ ಬರಲಿ, ನಾನು ಬೇಜಾರು ಮಾಡ್ಕೊಳ್ಳಲ್ಲ. ಏನೂ ಕೆಲಸ ಮಾಡದೇ ಇದ್ದರೂ ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ, ನಮ್ಮ ಕೈಲಾದ ನಾವು ಮಾಡ್ತೀವಿ. ಅವ್ರು ಹಿಂಗೆ ಕೆಣಕಿದಾಗ ನಾವು ಮಾತಾಡಬೇಕಾಗ್ತದೆ, ಇಲ್ಲದೇ ಇದ್ದರೆ ನಾನು ಅವ್ರ ವಿಚಾರನೇ ಮಾತಾಡೋದು. ಅವ್ರು ಏನಾದ್ರೂ ಈ ಥರದ್ದೆಲ್ಲ ಸೊಬೂಬು ಸುಳ್ಳು ಸಂದರ್ಭ ತಕ್ಕಂತೆ ಹೇಳೋದನ್ನು ಬಿಟ್ಬಿಟ್ರೆ ನಾನು ಅವ್ರ ವಿಚಾರನೇ ಮಾತಾಡ. ನೀವು ಹೇಳಿದ್ರಲ್ಲ ಯಾಕೆ ಕೇಳಲಿಲ್ಲ ಅಂತ, ಇದೇ ಕಾರಣ. ಕೇಳಿ ಏನು ಪ್ರಯೋಜನ? ಏನಾದ್ರು ಉಪಯೋಗ ಆಗ್ತದ? ನಾನು ಅವ್ರ ಬಗ್ಗೆ ಕೇಳಿದ್ರೆ ಒಂದೇ ರೂಪಾಯಿ ಈ ರಾಜ್ಯಕ್ಕೆ, ಈ ಜಿಲ್ಲೆಗೆ ಅವರಿಂದ ಆಗಿಲ್ಲ. ಆಯಿತು, ನಾನು ಜನತಾದಳದಲ್ಲಿದ್ದಾಗ ಮೆಡಿಕಲ್ ಕಾಲೇಜ್ ಮಾಡ್ದೋ, ನಾನು ಜನತಾದಳದಲ್ಲಿ ಮಂತ್ರಿ ಆಗಿದ್ದಾಗ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಲ್ಲಿದ್ದಾಗ KSRTC ಡಿವಿಷನ್ ತಂದು, ಇವತ್ತು ಕಾಂಗ್ರೆಸ್ಸಲ್ಲಿದ್ದೋ ಕೃಷಿ ವಿಶ್ವವಿದ್ಯಾನಿಲಯ ತಂದ್ವಿ, ಶುಗರ್ ಫ್ಯಾಕ್ಟ್ರಿ ತಂದ್ವಿ. ಆಯಿತು, ಆವಾಗ ನಾನು ಅವರು ಜೊತೆಲಿದ್ದೋ. ಈಗ ನಾನು ಅವ್ರ ಜೊತೆಲಿ ಇಲ್ವಲ್ಲ, ಈಗ ಮಾಡಿದ್ದೆಲ್ಲ ಅವರೇ ಅಂತ ಹೇಳ್ಕೊಬೋದಲ್ಲ. ನಾನು ಅಂತ ಹೇಳ್ಕೊಳ್ಳೋ ಬದಲು ಅವರು ಅಂತ ಈಗ ಪೂರ್ತಿ ಅವರೇ ಹೇಳ್ಕೊಬೋದಲ್ಲ. 14 ತಿಂಗಳು ನಾನು ಇರಲಿವಲ್ಲ ಅವ್ರ ಜೊತೆಲಿ, 14 ತಿಂಗಳದ್ದು ಏನು ಕೊಡುಗೆ ಮಂಡ್ಯದಲ್ಲಿ ಅಂತ ಅವರೇ ಹೇಳ್ಬೋದಲ್ಲ. ನೀವೆಲ್ಲ ಭಾಳಷ್ಟು ಜನ ಮಂಡ್ಯ ಜಿಲ್ಲೆಯವರೇ ಇದ್ದೀರಾ, ಕೆಲವರು 1 or 2 ಮೆಂಬರ್ಸ್ ಬೇರೆ ಇದ್ದೀರಾ. ನಾನು ಹೋದ್ಮೇಲೆ ಬಿಟ್ಬಿಡಿ, ಎಲ್ಲರೂ ಮಧ್ಯಾಹ್ನ ಒಂದು ಫ್ರೆಶ್ಶಾಗಿ ಕಾಫಿ ಕುಡೀರಿ. ಕಳೆದ 30 ವರ್ಷದಲ್ಲಿ ಅವರ ಕುಟುಂಬ ಅಧಿಕಾರ ಮಾಡಿರ್ತಕ್ಕಂಥದ್ದು, ಅದರದೇ ಬೇರೆಯವ್ರು ಮಾಡಿರ್ತಕ್ಕಂಥದ್ದು, ಈ ಅವಧಿನಲ್ಲಿ ಅವ್ರದ್ದು ಏನು ಕೊಡುಗೆ ಇದೆ ಅಂತ ವಿಮರ್ಶೆ ನೀವೇ ಮಾಡಿಬಿಡಿ. ನಾನು ನಿಮ್ಗೆ ಒತ್ತಾಯ ಮಾಡಲ್ಲ, ಅವ್ರು ಎಗನೆಟ್ಟಾಗೂ ಹೇಳಲ್ಲ. ಆಮೇಲೆ ನಮ್ಮ ಜನ ಗೊತ್ತಿಲ್ಲ ನನಗೆ, ಅವ್ರು ಏನು ಮಾಡದೇ ಇದ್ರೂ ಅವರನ್ನು ಒಪ್ತಾರೆ, ಅದಕ್ಕೆ ನಾನೇನು ವಿರೋಧ ಇಲ್ಲ, ಅದು ಅವ್ರಿಗೆ ಬಿಟ್ಟದ್ದು. ವಿರೋಧ ಯಾಕಿಲ್ಲ? ಯಾವ ವಿಚಾರಕ್ಕೆ ವಿರೋಧ ಇಲ್ಲ ಯಜಮಾನ್ರೆ? ಬಿಡಿ, ನೀವು ಪ್ರಶ್ನರ್ ಅಲ್ವಲ್ಲ. ನೋಡ್ರಿ, ಇದು 1.5 ಲಕ್ಷ 2 ಕೋಟಿ ಎಲ್ಲ ಇಲಾಖೆಯಿಂದ ನಮ್ಮ ಸರ್ಕಾರ ಬರೋದಕ್ಕೆ ಮನೆ ಕೊಡ್ತೀವಿ. ನಾನು ಅವರ ಬಾಕಿ ಕ್ಲಿಯರ್ ಮಾಡ್ಕೊಂಡು ನಾವು ಅಭಿವೃದ್ಧಿ ನಿಲ್ಲಿಸ್ಬಿಡೋಕ್ಕಾಗುತ್ತಾ? ದುಡ್ಡು ಇಲ್ಲದಲೇ ಟೆಂಡ್ರು, ಅದಕ್ಕೆ ಪ್ರಯೋಜನೆಗೆ ಪ್ರೊವೈಡ್ ಮಾಡ್ದಲೇ ಮಾಡಿದರು. ಸೊ ನಾವು ಅದನ್ನು ಕ್ಲಿಯರ್ ಮಾಡಲ್ಲ ಅಂತ ಹೇಳಲ್ಲ, ಬಟ್ ಆದರೆ ನಾವು ಒಂದಷ್ಟು ಕೆಲಸ ಮಾಡಬೇಕಲ್ಲ ಸರ್ಕಾರ. ಹಾಗಾಗಿ ಹಳೇದನ್ನು ಕ್ಲಿಯರ್ ಮಾಡ್ತೀವಿ, ಹೊಸ ಕೆಲಸನೂ ಮಾಡ್ಕೊಡು. ಕೋರ್ಟ್ ಅಫಿಡವಿಟ್ ಕೂಡ ಕೇಳಿ, ಅವರೇ ಕಮಿಟಿನೂ ಮಾಡಿದ್ರಲ್ಲ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರೆ. ಅದು ಯಾರು ಏನು ನಮ್ಮ ಗಮನದಲ್ಲೇನಿಲ್ಲ. ಆ ಥರ ಬಂದರೆ ನಮ್ಮ CMಗೆ ಕಂಪ್ಲೇಂಟ್ ಕೂಡ ಕೇಳಿ ತನಿಖೆ ಮಾಡಿಸ್ತಾರೆ. ಯಾರನ್ನೇ ಮಂತ್ರಿ ಮಾಡೋದು, ಮುಖ್ಯಮಂತ್ರಿ ಮಾಡೋದು, ಇನ್ನೊಂದು ಮಾಡೋದು ಎಲ್ಲವೂ ಹೈಕಮಾಂಡ್. 2.5 ವರ್ಷ ಮುಗೀತಿದ್ದಂಗೆ ರೀಶಫಲ್ ಆಗುತ್ತೆ ಅಂತ ಒಂದು ಹೈಕಮಾಂಡು ಡೈರೆಕ್ಟಾಗಿ ಹೇಳದೇ ಇದ್ರೂ ವಾಸ್ತವವಾಗಿ ಚರ್ಚೆ ಇದೆ. ಸೊ ಹೈಕಮಾಂಡು, ನಮ್ಮ ಪಕ್ಷದ ಅಧ್ಯಕ್ಷರು, ಮುಖ್ಯಮಂತ್ರಿಗಳು ಏನು ತೀರ್ಮಾನ ತಗೋತಾರೆ ಅದಕ್ಕೆ ನಾವೆಲ್ಲರೂ ರಿಯಲ್ ಎಸ್ಟೇಟ್ ಏಜೆಂಟ್ ಮಾಡಿಬಿಟ್ಟು ಹಣ ಮಾಡಿರುವಂಥ ಶಾಸಕರು
ನಂಜೇಗೌಡರು ಒಳ್ಳೆಯವರು, ಅದು ಯಾಕೆ ಹಂಗೆ ಮಾತಾಡಿದ್ರೆ ಗೊತ್ತಿಲ್ಲ. ಅವ್ರದ್ದು ಏನೇ ಕಂಪ್ಲೇಂಟ್ ಇದ್ರೂ ಒಂದು ಮುಖ್ಯಮಂತ್ರಿಗೆ ಹೇಳ್ಬೋದು, ಇಲ್ಲ ಪಕ್ಷದ ಅಧ್ಯಕ್ಷರಿಗೆ ಹೇಳ್ಬೋದು, ಹೈಕಮಾಂಡ್ಗೆ ಹೇಳ್ಬೋದು. ಅದನ್ನು ಖಂಡಿತ ಅದನ್ನು ಪೂರ್ಣ ಗಂಭೀರವಾಗಿ ತಗೋತಾರೆ. ಅದು ಯಾಕೆ ಪ್ರೆಸ್ ಕೇಳಿದಾರೆ ಗೊತ್ತಿಲ್ಲ, ಪ್ರೆಸ್ ನಾನು ನೋಡಿಲ್ಲ. ಯಾವ ಕ್ರಾಂತಿನೂ ಇಲ್ಲ. ಏನೇ ತೀರ್ಮಾನ ಆಗಬೇಕಾದ್ರೂ ನಮ್ಮ ಪಕ್ಷದ ವರಿಷ್ಠರಿದ್ದಾರೆ, ತೀರ್ಮಾನ ಆಗುತ್ತೆ. ಯಾವ ಕ್ರಾಂತಿನೂ ಆಗಲ್ಲ, ಭ್ರಾಂತಿನೂ ಆಗಲ್ಲ. ಏನೇ ತೀರ್ಮಾನ ಆದರೂ ಪಕ್ಷದ ವರಿಷ್ಠರು, ಮುಖ್ಯಮಂತ್ರಿಗಳು ಕೂತ್ಕೊಂಡು ತೀರ್ಮಾನ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.